ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 33. ಅವಿನಾಶನ ದಿಢೀರ್ ಆಗಮನ ಕ್ಷಮಾಳಿಗೆ ಆಶ್ಚರ್ಯ ತಂದಿತ್ತು. ಕೆಲ ದಿನಗಳ ಹಿಂದೆ ಮೇರಿ ಟೀಚರ್ನ ಮದುವೆಯ ವಿಷಯ ಬಂದಾಗ ಇವರ ಮದುವೆಯು ಇಷ್ಟರಲ್ಲಿಯೇ ಆಗಲಿದೆ ಎಂದ ಅವಿನಾಶನ ಮಾತುಗಳು ಇಂದು ಔಷಧಿಯ ನೆಪ ಹೇಳಿಕೊಂಡು ಅವನು ಮನೆಗೆ ಆಗಮಿಸಿರುವುದು ಎಲ್ಲವೂ ಕ್ಷಮಾಳಿಗೆ ಅನುಮಾನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಅಮ್ಮನ ಕಾಲಿಗೆ ಹಚ್ಚಲು ನೋವಿನ ಎಣ್ಣೆ ಖಾಲಿಯಾದದ್ದನ್ನು ಗಮನಿಸಿ ಮೆಡಿಕಲ್ ಶಾಪ್ಗೆ ಹೊರಟು ನಿಂತವಳು, ನಾನೀಗ ಹೊರಗೆ ಹೋಗಬೇಕು ಅಂತ ಹೊರಟ್ರೆ ಅವಿನಾಶ್ ಖಂಡಿತ ನನ್ನನ್ನು ಡ್ರಾಪ್ ಮಾಡ್ತಾರೆ, ಅದಾವುದಕ್ಕೂ ಅವಕಾಶವನ್ನು ಕೊಡುವುದೇ ಬೇಡ ಎಂದು ಸುಮ್ಮನಾದಳು. ಅವಳು ಎಣ್ಣೆಯ ಬಾಟಲಿಯನ್ನೇ ಗಮನಿಸುತ್ತಿರುವುದನ್ನು ಕಂಡ ಅವಿನಾಶ ಅವಳ ಅಂತರಾಳವನ್ನು ಅರಿತವನಂತೆ, ಕ್ಷಮಾ ಮೇಡಮ್, ನಾನು ಹೇಗೂ ಟ್ಯಾಬ್ಲೆಟ್ ತಗೊಳ್ಳೋಕ್ಕೆ ಮೆಡಿಕಲ್ಗೆ ಹೋಗಬೇಕು, ಬನ್ನಿ ನಿಮ್ಮನ್ನು ಅಲ್ಲಿಯೇ ಡ್ರಾಪ್ ಮಾಡಿ ಹೋಗ್ತೀನಿ, ನೋವಿನ ಎಣ್ಣೆ ಖಾಲಿಯಾಗಿದೆ ಅನಿಸುತ್ತೆ ಎಂದನು. ಕ್ಷಮಾಳಿಗೆ ಪೇಚಿಗೆ ಸಿಕ್ಕಂತಾಯಿತು. ಅವಳು ಮತ್ತೇನನ್ನು ಮಾತನಾಡುವ ಮುನ್ನವೇ ಶ್ಯಾಮಲ ಅವಿನಾಶನ ಮಾತನ್ನು ಬೆಂಬಲಿಸುವಂತೆ, ಹೌದು ಮಗಳೇ, ಈಗಾಗಲೇ ಸಂಜೆ ಆಗಿದೆ, ನೀನು ರಾತ್ರಿಗೆ ಅಡುಗೆ ತಯಾರಿ ಮಾಡಿಟ್ಟು ಹೋಗೋದ್ರೊಳಗೆ ಕತ್ಲಾಗತ್ತೆ, ಹೇಗೂ ಇವರು ಮೆಡಿಕಲ್ ಶಾಪ್ಗೆ ಹೋಗಬೇಕು ಅಂತಿದ್ದಾರೆ, ಇವರ ಜೊತೆನೇ ಹೋಗಿ ಬಂದ್ಬಿಡು ಎಂದರು. ಅವನ ಒಳ್ಳೆಯತನಕ್ಕೆ ಮಾರು ಹೋಗಿದ್ದ ಶ್ಯಾಮಲಾರಿಗೆ ಅವನೊಡನೆ ಮಗಳನ್ನು ಕಳುಹಿಸಿದರೆ ಯಾವುದೇ ತೊಂದರೆ ಇಲ್ಲ ಎಂಬುದು ಮನವರಿಕೆಯಾದಂತಿತ್ತು. ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ ಕ್ಷಮಾ ಮೇಡಮ್, ಬನ್ನಿ ಹೊರಡೋಣ. ಅವಿನಾಶ ಕುಳಿತಲ್ಲಿಂದ ಮೇಲೆದ್ದನು. ಕ್ಷಮಾ ಅಮ್ಮನ ಮಾತನ್ನು ಮೀರಲಾಗದೆ ತನ್ನ ಪರ್ಸನ್ನು ಕೈಗೆತ್ತಿಕೊಂಡು ಅಮ್ಮನಿಗೆ ತಿಳಿಸಿ ಅವಿನಾಶನ ಬೈಕ್ ಹತ್ತಿದಳು. ಕ್ಷಮಾ ಮೇಡಮ್, ಹಾಗಾದರೆ ನಿಮ್ಮನ್ನು ನನ್ನ ಬೈಕಲ್ಲಿ ಕೂರಿಸ್ಕೊಳ್ಳೋಕ್ಕೆ ಇನ್ನೂ ಒಂದು ಚಾನ್ಸ್ ಸಿಗುತ್ತೆ ಅಂತ ಆಯಿತು. ಮುಂದಿನ ಕನ್ನಡಿಯಲ್ಲಿ ಅವಳು ಮೌನವಾಗಿ ಎತ್ತಲೋ ನೋಡುತ್ತಿರುವುದನ್ನು ಗಮನಿಸಿ ಬೇಕೆಂದೇ ಮಾತಿಗೆಳೆದನು. ಅಂದರೆ ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತೇನು ಮೇಡಮ್, 3ಕ್ಕೆ ಮುಕ್ತಾಯ ಅಂತಾರೆ, ನೀವು ನನ್ನ ಬೈಕಲ್ಲಿ ಕೂತ್ಕೊಳ್ತಾ ಇರೋದು ಇದು 2ನೇ ಬಾರಿ, ಹಾಗಾದರೆ ಇನ್ನೂ ಒಂದು ಸಲ ನಿಮ್ಮನ್ನು ಕೂರಿಸ್ಕೊಂಡು ತಿರುಗೋ ಭಾಗ್ಯ ಇದೆ ಅಂತ ಆಯಿತು ಎಂದು ಜೋರಾಗಿ ನಗಲಾರಂಭಿಸಿದನು. ಕ್ಷಮಾಳಿಗೆ ಅವನ ನಗುವಿಗೆ ಕಾರಣ ತಿಳಿಯಲಾಗಲಿಲ್ಲ, ಅದನ್ನು ಕೇಳಬೇಕೆಂಬ ಮನಸ್ಸು ಬರಲಿಲ್ಲ. ಮೆಡಿಕಲ್ ಶಾಪ್ನಲ್ಲಿ ನೋವಿನ ಎಣ್ಣೆ ತೆಗೆದುಕೊಂಡು ಅವನು ಎಷ್ಟೇ ಒತ್ತಾಯ ಮಾಡಿದರೂ ತಾನೊಬ್ಬಳೇ ನಡೆದುಕೊಂಡೇ ಮನೆ ತಲುಪಿದಳು. ಮರುದಿನ ಕ್ಷಮಾ ಶಾಲೆಗೆ ಬರುವುದನ್ನೇ ಕಾಯುತ್ತಿದ್ದ ಅವಿನಾಶ ಅವಳು ಬಂದೊಡನೆ, ಮೇಡಮ್, ಇವತ್ತು ಸಂಜೆ ಅದೇ ಅವತ್ತು ಭೇಟಿ ಮಾಡಿದ್ವಲ್ಲ ಚಾಮುಂಡೇಶ್ವರಿ ದೇವಸ್ಥಾನ, ಅಲ್ಲಿ ಸಿಗ್ಬೋದಾ ಎಂದು ಕೇಳಿದನು. ಅವನು ತನ್ನನ್ನು ಏತಕ್ಕಾಗಿ ಬರ ಹೇಳುತ್ತಿರಬಹುದು. ಕ್ಷಮಾ ತನ್ನ ಪುಟ್ಟ ಮೆದುಳಿಗೆ ಕೆಲಸ ಕೊಟ್ಟರೂ ಪ್ರಯೋಜನವಾಗಲಿಲ್ಲ. ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ, ಯಾಕೆ ಸರ್, ಅಂತಹ ವಿಷಯ ಏನುಂಟು, ಇಲ್ಲಿಯೇ ಹೇಳ್ಬೋದಲ್ಲ ಎಂದಳು. ಇಲ್ಲ ಮೇಡಮ್, ತೀರಾ ಪರ್ಸ್ನಲ್ ವಿಷಯ, ನಿಮ್ಮ ಬಳಿ ಪ್ರೈವೇಟಾಗಿ ಮಾತನಾಡಬೇಕು, ಇಲ್ಲ ಅನ್ಬೇಡಿ ಗೋಗರಿಯುವಂತೆ ಕೇಳಿದನು. ತನ್ನ ತರಗತಿಗೆ ತಡವಾಗಬಾರದೆಂದು ಅವಳು ಸರಿ ಎಂದು ತಲೆ ಆಡಿಸಿದಳು. ಸಂಜೆ ಅವಳಿಗಿಂತಲೂ ಮುಂಚಿತವಾಗಿ ದೇವಸ್ಥಾನದ ಬಳಿ ಬಂದು ಕಾಯುತ್ತಿದ್ದ ಅವಿನಾಶ ಅವಳು ಗುಡಿಯ ಒಳಗೆ ತೆರಳಿ ಪ್ರದಕ್ಷಿಣೆ ಹಾಕಿ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ಹೊರಬರುವುದನ್ನೇ ಎದುರು ನೋಡುತ್ತಿದ್ದನು. ಹೇಳಿ ಸರ್, ಏನೋ ಮಾತನಾಡಬೇಕು ಅಂತ ಹೇಳಿದ್ರಲ್ಲ. ಕ್ಷಮಾ ಅವನಿಗೆ ಪ್ರಸಾದ ನೀಡಿ ಅವನ ಮಾತಿಗೆ ಕಿವಿ ಕೊಟ್ಟಳು. ಮೇಡಮ್, ನನಗೂ ಅಷ್ಟೇ ನಿಮ್ಮ ಹಾಗೆ ಸುತ್ತಿ ಬಳಸಿ ಮಾತನಾಡೋದಕ್ಕೆ ಬರೋದಿಲ್ಲ, ಹಾಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನನ್ನ ಅಮ್ಮ ಹಾಸಿಗೆ ಹಿಡಿದಾಗಿನಿಂದ ಮದುವೆಯಾಗುವಂತ ಬಹಳ ಒತ್ತಾಯ ಮಾಡ್ತಾ ಇದ್ಲು, ಆದರೆ ನನಗೆ ಮೊದಲಿನಿಂದಲೂ ಈ ಮದುವೆ ಪ್ರೀತಿ ಇದರಲ್ಲೆಲ್ಲ ನಂಬಿಕೆನೇ ಇರಲಿಲ್ಲ. ದೀಕ್ಷೆ ತೆಗೆದುಕೊಂಡು ಸನ್ಯಾಸಿ ಆಗಬೇಕು ಅಂದ್ಕೊಂಡಿದ್ದವನ ಮನಸ್ಸನ್ನು ಬದಲಾಯಿಸಿದ್ದು ಒಂದು ಸುಂದರ ಕನ್ಯೆ. ಆ ಕನ್ಯೆಯ ರೂಪವನ್ನು ಮೆಚ್ಚಿದ ನನ್ನ ಮನಸ್ಸು ಕ್ರಮೇಣ ಅವರ ಸರಳ ಜೀವನ, ಸಹಾನುಭೂತಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಪರೋಪಕಾರದ ಗುಣ, ಇದೆಲ್ಲದರಿಂದ ಬಹಳ ಆಕರ್ಷಿತನಾಗುವಂತೆ ಮಾಡ್ತು. ನನ್ನ ತಾಯಿ ಸ್ವರ್ಗಸ್ಥರಾದ ನಂತರವಾದರೂ ಅವರ ಆಸೆಯನ್ನು ಪೂರೈಸೋಣ ಅಂತ ಮನಸ್ಸು ಮಾಡಿದ್ದೀನಿ. ಅವನು ಮಾತು ಮುಗಿಸುವುದರೊಳಗಾಗಿ ಅವನತ್ತ ಬಂದ ಕ್ಷಮಾ, ಬಹಳ ಒಳ್ಳೆಯ ಯೋಚನೆ ಮಾಡಿದ್ದೀರಿ ಸರ್, ನಿಮ್ಮ ತಾಯಿ ಇದ್ದಾಗಲೇ ಮದುವೆಯಾಗಿದ್ದರೆ
ಅವರ ಮನಸ್ಸಿಗೆ ಎಷ್ಟು ಸಮಾಧಾನವಾಗ್ತಾ ಇತ್ತು ಅಂತ ಕಾಣ್ತದೆ. ಆದರೆ ಇದೆಲ್ಲವನ್ನು ನೀವು ನನ್ನ ಬಳಿ ಯಾಕೆ ಹೇಳ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ. ಸೌಕುಮಾರ್ಯದಿಂದ ಕೇಳಿದಳು. ಮೇಡಮ್, ನೀವು ತುಂಬ ಬುದ್ಧಿವಂತರು ಅಂದ್ಕೊಂಡಿದ್ದೆ, ಆದರೆ ಇಷ್ಟೊಂದು ಮುಗ್ಧರು ಅಂತ ಗೊತ್ತಿರಲಿಲ್ಲ. ನನ್ನ ಮನದ ಮಾತುಗಳನ್ನು ನಾನು ಮದುವೆಯಾಗಬೇಕು ಅಂದ್ಕೊಂಡಿರೋ ಹುಡುಗಿ ಬಳಿ ತಾನೇ ಹೇಳಿಕೊಳ್ಬೇಕು ಎಂದು ಅವಳತ್ತ ಓರೆ ನೋಟ ಬೀರಿದನು. ಅವಳಿಗೆ ಈಗಲೂ ಅವನ ಮಾತಿನ ಒಳ ಅರ್ಥವಾಗಲಿಲ್ಲ. ಸರ್, ಈಗಷ್ಟೇ ಹೇಳಿದ್ರಿ ನಾನು ಸುತ್ತಿ ಬಳಸಿ ಮಾತನಾಡುವುದಿಲ್ಲ ಅಂತ. ಹೀಗೆ ನೀವು ಒಗಟಾಗಿ ಮಾತನಾಡಿದರೆ ನನಗೆ ಎಂಥ ಸಹ ಅರ್ಥ ಆಗುವುದಿಲ್ಲ. ದಯವಿಟ್ಟು ಅದೇನು ಅಂತ ಬಿಡಿಸಿ ಹೇಳಿ ಎಂದಳು. ಮೇಡಮ್, ನಾನು 4 ವರ್ಷದ ಹಿಂದೆ ಮೊದಲ ಬಾರಿಗೆ ನಿಮ್ಮನ್ನು ಶಾಲೆಯಲ್ಲಿ ಕಂಡಾಗಲೇ ನಿಮ್ಮನ್ನು ಬಹಳವಾಗಿ ಮೆಚ್ಕೊಂಡಿದ್ದೆ. ಆದರೆ ವಿಷಯವನ್ನು ನಿಮಗೆ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಊರಿಗೆ ಹಿಂದಿರುಗೋ ಅನಿವಾರ್ಯತೆ ಬಂದಿತ್ತು. ನಾನು ಬರೋದ್ರೊಳಗೆ ನೀವು ಬೇರೊಬ್ಬನ ಕೈ ಹಿಡ್ದಿರ್ತೀರಾ ಅಂತ ಭಯದಿಂದಲೇ ಬಂದ ನನಗೆ ನಿಮ್ಗಿನ್ನೂ ಮದುವೆಯಾಗದ ವಿಷಯ ಕೇಳಿ ಸಾಯುತ್ತಿದ್ದವನಿಗೆ ಸಂಜೀವಿನಿ ಸಿಕ್ಕಷ್ಟೇ ಖುಷಿಯಾಯಿತು. ಪ್ರತಿ ಬಾರಿ ಪ್ರೀತಿಯ ವಿಷಯವನ್ನು ಮಾತನಾಡಬೇಕು ಅಂದ್ಕೊಂಡಾಗಲೆಲ್ಲ ಏನೋ ಒಂದು ಅಳುಕು ಎದುರಾಗ್ತಾ ಇತ್ತು. ಇವತ್ತು ಅದೆಲ್ಲದಕ್ಕೂ ಬೇಲಿ ಹಾಕಿ ನನ್ನ ಮನಸ್ಸಿನ ಮಾತುಗಳನ್ನು ನಿಮ್ಮ ಬಳಿ ಹೇಳಿಕೊಳ್ಬೇಕು ಅಂದ್ಕೊಂಡಿದ್ದೀನಿ. ನಾನು ನಿಮ್ಮನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಮದುವೆ ಆಗ್ತೀರಾ? ಮಂಡಿಯೂರಿ ಕುಳಿತು ಪ್ರೇಮ ನಿವೇದನೆ ಮಾಡಿದನು. ಅವನಲ್ಲಿ ಪವಿತ್ರ ಸ್ನೇಹವನ್ನು ಕಾಣುತ್ತಿದ್ದ ಕ್ಷಮ ಈ ರೀತಿಯ ಮಾತುಗಳನ್ನು ನಿರೀಕ್ಷಿಸುವುದು ಅಸಾಧ್ಯವಾಗಿತ್ತು. ಈಗಲೂ ಸಹ ತನ್ನ ಕಿವಿಗಳನ್ನು ತಾನೇ ನಂಬದಾದಳು. ಸರ್, ದಯವಿಟ್ಟು ಕ್ಷಮಿಸಿ, ಇದು ದೇವಸ್ಥಾನ. ಇಂತಹ ಪವಿತ್ರವಾದ ಸ್ಥಳದಲ್ಲಿ ಈ ರೀತಿ ವರ್ತಿಸೋದು ನನಗೆ ಇಷ್ಟ ಆಗುವುದಿಲ್ಲ ಎನ್ನುತ್ತಾ ಕುಳಿತಲ್ಲಿಂದ ಮೇಲೆದ್ದಳು. ತಪ್ಪಾಯಿತು ಮೇಡಮ್, ನೀವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀರಾ ಅಂತ ನಾನು ಬಲ್ಲೆ. ನನ್ನ ವರ್ತನೆ ನಿಮಗೆ ಅಸಭ್ಯವಾಗಿ ಕಂಡದ್ದಕ್ಕೆ ಕ್ಷಮೆ ಇರಲಿ. ಇನ್ನೊಮ್ಮೆ ಈ ರೀತಿ ತಪ್ಪು ಮಾಡೋದಿಲ್ಲ. ಬನ್ನಿ, ಬೇರೆ ಎಲ್ಲಾದರೂ ಹೋಗಿ ಮಾತನಾಡೋಣ ಎಂದು ಅವನು ಸಹ ಎದ್ದು ನಿಂತವನು ತನ್ನ ಬೈಕ್ ನಿಲ್ಲಿಸಿದ್ದ ಸ್ಥಳದತ್ತ ನಡೆಯತೊಡಗಿದನು. ಇವನು ಹೇಳಬೇಕಾಗಿರೋ ವಿಷಯವನ್ನೆಲ್ಲ ಹೇಳಿದ ಮೇಲೂ ಹೇಳೋದಕ್ಕೆ ಎಂತ ಉಳಿದಿದೆ? ಅವಳಿಗೆ ಅರ್ಥವಾಗದೆ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ, ಸರ್, ಅದು ನನಗೆ ಸಮಯ ಆಯಿತು, ಮನೆಗೆ ಹೋಗಬೇಕು ಎಂದವಳು ಅವನನ್ನೇ ಹಿಂಬಾಲಿಸಿದಳು. ಮೇಡಮ್, ಅದು ನೀವು ನನ್ನ ಪ್ರಶ್ನೆಗೆ ಏನೂ ಉತ್ತರಿಸಲೇ ಇಲ್ಲ. ಉತ್ಕಟ ಅಭಿಲಾಷೆ ಅವನ ಮಾತಿನಲ್ಲಿ ಎದ್ದು ತೋರುತ್ತಿತ್ತು. ಅವನ ಮಾತುಗಳನ್ನು ಕೇಳಿ ಮೊದಲೇ ಆಘಾತಕ್ಕೊಳಗಾಗಿದ್ದ ಕ್ಷಮ ಕೆಲ ಸಮಯ ಏನನ್ನು ಯೋಚಿಸಿದ ಬಳಿಕ, ಸರ್, ನನ್ನ ಕುಟುಂಬದ ಬಗ್ಗೆ ನಿಮಗೆ ಈಗಾಗಲೇ ತಿಳಿದಿದೆ ಅಂದುಕೊಳ್ತೇನೆ. ನಿಂತಲ್ಲಿಯೇ ತೀರ್ಮಾನ ಹೇಳಬೇಕು ಅಂದರೆ ನನಗೂ ಕಷ್ಟವಾಗ್ತದೆ ಎಂದಳು. ಮದುವೆ ಎಂಬ ಪದವನ್ನೇ ತನ್ನ ಮಸ್ತಕದಿಂದ ಅಳಿಸಿ ಹಾಕಿದ್ದ ಅವಳಿಗೆ ಮದುವೆಯಾಗುವುದರಲ್ಲಿ ಯಾವ ಆಸಕ್ತಿಯೂ ಇದ್ದಂತಿರಲಿಲ್ಲ. ಪರವಾಗಿಲ್ಲ ಮೇಡಮ್, ನೀವು ಈಗಲೇ ನಿಮ್ಮ ತೀರ್ಮಾನವನ್ನು ಹೇಳಬೇಕು ಅಂತ ಏನಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ಸಮಯ ತಗೊಳ್ಳಿ. ದಿನಗಳಲ್ಲ, ವರುಷಗಳೇ ಉರುಳಿದ್ರೂ ನಿಮಗಾಗಿ ಕಾಯ್ತೀನಿ. ನಿಮ್ಮ ಒಪ್ಪಿಗೆಯ ಮುಂದೆ ನನಗೆ ಕಾಯುವಿಕೆ ದೊಡ್ಡದಲ್ಲ ಎಂದು ಹಲ್ಲುಗಿಂಜಿದನು. ಅವನು ತನ್ನ ಬಳಿ ತೀರಾ ಸಲುಗೆಯಿಂದ ನಡೆದುಕೊಳ್ಳುತ್ತಿರುವುದನ್ನು ಕಂಡು ಮೊದಲೇ ಅನುಮಾನಗೊಂಡಿದ್ದ ಕ್ಷಮಾಳ ಊಹೆ ಕೊನೆಗೂ ನಿಜವಾಗಿತ್ತು. ಅವನ ಮಾತಿಗೆ ಅವಳು ಮರು ಪ್ರತಿಕ್ರಿಯಿಸದೆ, ಸರ್, ನಾನು ಬರ್ತೇನೆ ಎಂದಷ್ಟೇ ಹೇಳಿ ಅವನನ್ನು ಹಿಂದಿರುಗಿಯೂ ನೋಡದೆ ಬಸ್ಸು ನಿಲ್ದಾಣದತ್ತ ಹೆಜ್ಜೆ ಹಾಕಿದಳು. 3-4 ದಿನಗಳು ಕಳೆದರೂ ಕ್ಷಮಾಳಿಂದ ಯಾವ ಉತ್ತರವೂ ಬರದಿದ್ದಾಗ ಅವಿನಾಶ ಖುದ್ದಾಗಿ ತಾನೇ ಅವಳ ಮನೆಗೆ ತೆರಳಿದ್ದನು. ಏನಪ್ಪ ಅವಿನಾಶ್, ಅವತ್ತು ನಾನು ಬಿದ್ದು ಕಾಲು ನೋವು ಮಾಡಿಕೊಂಡಾಗ ಮನೆಗೆ ಬಂದವರು ಪುನಃ ಇತ್ತ ಕಡೆ ಬರಲೇ ಇಲ್ವಲ್ಲ? ಅವನನ್ನು ಬಹಳ ಆದರದಿಂದ ಬರಮಾಡಿಕೊಂಡ ಶ್ಯಾಮಲಾರ ಮನಸ್ಸು ಈಗಲೂ ಕೂಡ ಆತನೇ ತನ್ನ ಅಳಿಯನಾಗಿ ಬರಲಿ ಎಂದು ಬಯಸುತ್ತಿತ್ತು. ಹಾಗೇನಿಲ್ಲ ಆಂಟಿ, ನನಗೂ ಕೂಡ ನಿಮ್ಮನ್ನು ನೋಡಬೇಕು ಅನ್ನಿಸ್ತಾ ಇತ್ತು. ನಿಮ್ಮ ಆರೋಗ್ಯವನ್ನು ವಿಚಾರಿಸೋ ಸಲುವಾಗಿಯಾದರೂ ಬರಬೇಕು ಅಂದ್ಕೊಂಡಿದ್ದೆ, ಆದರೆ ಸಮಯ ಆಗಲಿಲ್ಲ. ಇವತ್ತು ಬರಲೇಬೇಕಾದ ಅನಿವಾರ್ಯತೆ ಬಂತು, ಅದಕ್ಕಾಗಿ ಬಂದೆ ಎಂದು ಕುರ್ಚಿಯಲ್ಲಿ ಕುಳಿತು ಸುತ್ತಲೂ ಕಣ್ಣಾಯಿಸಿದನು. ಅವನ ಕಣ್ಣೋಟವನ್ನು ಅರಿತ ಶ್ಯಾಮಲ, ನಮ್ಮ ಕ್ಷಮಾಳನ್ನು ಹುಡುಕ್ತಾ ಇದ್ದೀರಾ ಅನಿಸುತ್ತೆ. ಇವತ್ತು ಭಾನುವಾರ ಅಲ್ವಾ? ಅವಳಿಗೆ ಇವತ್ತೇ ಹೆಚ್ಚಿನ ಕೆಲಸ.
ಸೂರ್ಯ ನೆತ್ತಿಗೆ ಬರೋದ್ರೊಳಗಾಗಿ ಸೆಂಡಿಗೆ ಹಾಕಿಬಿಡ್ತೀನಿ ಅಂತ ಹಿತ್ತಲಲ್ಲಿ ಒಬ್ಳೆ ಕೂತ್ಕೊಂಡು ಸೆಂಡಿಗೆ ಹಾಕ್ತಾ ಇದ್ದಾಳೆ. ನಾನು ಕೂಡ ಕೈ ಜೋಡಿಸ್ತೀನಿ ಅಂತ ಎಷ್ಟೇ ಹೇಳಿದರೂ ಕೇಳೋದಿಲ್ಲ. ವಾರ ಇಡೀ ಮನೆ ಕೆಲಸ ಮಾಡಿ ಸುಸ್ತಾಗಿರ್ತೀರಾ, ಇವತ್ತೊಂದಿನ ಆದರೂ ನೀವು ವಿಶ್ರಾಂತಿ ತಗೊಳ್ಳಿ ಅಂತ ನನ್ನನ್ನು ಮಲಗಿಸಿ ಬಿಡ್ತಾಳೆ. ಮಗಳ ಮೇಲಿದ್ದ ಮಮಕಾರ ಅವಿನಾಶನಿಗೆ ಅವರ ಮಾತಿನಿಂದಲೇ ತಿಳಿಯಿತು. ಓ ಹೌದಾ, ಪರವಾಗಿಲ್ಲ, ಅವರು ಆರಾಮದಲ್ಲಿ ಅವರ ಕೆಲಸ ಮುಗಿಸಿ ಬರಲಿ ಎಂದವನು ಸುಮ್ಮನೆ ಕುಳಿತಿರಲು ಸಾಧ್ಯವಾಗದೆ, ಆಂಟಿ, ಶಮಾ ಮೇಡಮ್ ಹೇಳ್ತಾ ಇದ್ರು ಅವರಿಗೆ ತಮ್ಮ ತಂಗಿ ಎಲ್ಲರೂ ಇದ್ದಾರೆ ಅಂತ. ನಾನು 2 ಬಾರಿ ಬಂದಾಗಲೂ ಅವರಿಬ್ಬರು ಮನೆಯಲ್ಲಿ ಇರಲಿಲ್ವಲ್ಲ, ಅದಕ್ಕೆ ಕೇಳಿದೆ ಎಂದು ಮಾತು ಮುಗಿಸುವುದರೊಳಗಾಗಿ, ಅಮ್ಮ, ಯಾರೋ ಬಂದಿರೋ ಹಾಗಿದೆ. ಕಪ್ಪು ಬಣ್ಣದ ಪಲ್ಸರ್ ಬೈಕನ್ನು ನೋಡಿಕೊಂಡೇ ಒಳಗೆ ಬಂದ ದೀಪಕ್ ಅವಿನಾಶನನ್ನೇ ಮೇಲಿನಿಂದ ಕೆಳಗೆ ವಿಚಿತ್ರವಾಗಿ ನೋಡಿದನು. ಬಾರೋ ದೀಪು, ನಿನಗೆ 100 ವರ್ಷ ಆಯಸ್ಸು. ಇವರು ಈಗಷ್ಟೇ ನಿನ್ನ ಬಗ್ಗೆನೇ ಮಾತನಾಡ್ತಾ ಇದ್ರು. ಅಷ್ಟರಲ್ಲಿ ನೀನೇ ಬಂದ್ಯಲ್ಲ, ಒಳ್ಳೆಯದಾಯಿತು. ಒಳ ಬಂದ ಮಗನನ್ನು ಕಂಡು ನಗು ಬೀರಿದ ಶ್ಯಾಮಲ, ಇವರು ಅವಿನಾಶ್ ಅಂತ, ನಿನ್ನ ಅಕ್ಕ ಹಾಗೂ ಈತ ಒಂದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರೋದು. ನಾನು ನಿನಗೆ ಅವತ್ತೇ ಹೇಳಿದ್ನಲ್ಲ, ನಾನು ಕಾಲು ನೋವಿಂದ ಅಡುಗೆ ಮನೆಯಲ್ಲಿ ಬಿದ್ದು ಒದ್ದಾಡ್ತಿದ್ದಾಗ ಇವರೇ ನನಗೆ ಸಹಾಯ ಮಾಡಿದ್ದು. ಬಹಳ ಒಳ್ಳೆಯ ವ್ಯಕ್ತಿತ್ವ ಎಂದು ಅವಿನಾಶನ ಪರಿಚಯ ತಿಳಿಸಿ ಅವನನ್ನು ಹೊಗಳುತ್ತಿದ್ದರೆ ದೀಪಕ್ನ ಕೋಪ ನೆತ್ತಿಗೇರಿತ್ತು. ಅವಿನಾಶ ತನ್ನ ಪ್ರೀತಿಯ ವಿಷಯವನ್ನು ಶ್ಯಾಮಲಾರ ಎದುರು ಪ್ರಸ್ತಾಪಿಸುವನೇ? ಅವನ ಆಸೆ ಕೈಗೂಡುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.